ಎಲ್ಲ ಸಾರಥಿ ನನ್ನ ಸೋದರ ಅವನಾದ ನಮ್ಮ ಸೋದರ ಮಾವನಾದ ಕಂಸಾಸುರನಿಗೆ ಯುದ್ಧದ ಸಂಹಾರಕ್ಕೆ ಹೋದನು. ಇನ್ನೇತಕ್ಕೆ ತಡ ಎನ್ನ ಸತಿ ಸುತ್ತಲಿರೋ ಗೋಕುಲಕ್ಕೆ ರಥವನ್ನು ಬಿಡಿಸುವಂತ ನಾವು ಸಾರಥಿ ನಿಜ ಅದೇ ಪ್ರಕಾರ ಮಾಡಬಹುದೇ? ಅನಿರುದ್ಧ ಅನಿರುದ್ಧ ಕರ್ಕಬರಮ್ಮ ಅನಿರುದ್ಧ ಅನಿರುದ್ಧ ಅದೇ ಅಲ್ಲ
ಶಾಂತಿಗೆ ಪ್ರೇಮದ ಕುಮಾರನಾಗಿ ಅಧಿಪತಿಯಾಗಿ ಮೆರೆಯುವ ಅನಿರುದ್ಧ ಮಹಾರಾಜನನ್ನು ರಿಪುಗಳಿಗೆ ಚರಿತವಾಗುವಂತೆ ಸೇವೆಯಲ್ಲಿ ನುಡಿಯಲೇ ಸಾಧ್ಯ ಐಶ್ವರ್ಯ ಮತ್ತು ಮೇಲಕ್ಕೇಳು ಕುಮಾರ. ಅಹೋ ಕುಮಾರ, ಸ್ವಾರಿಕೆಯಲ್ಲಿ ತಾಯಂದಿರಾದ ರಾಜೆ ರುಕ್ಮಿಣಿ ಸತ್ಯಭಾಮೆ ಮತ್ತು ಜಾಪತಿಯರ ನಿಮ್ಮ ಹೇಗ ಸೇವವನ್ನು ತಿಳಿದುಕೊಂಡು ಬಾ ಎಂದು ನನ್ನನ್ನು ನಿಮ್ಮಲ್ಲಿ ಕಳಿಸಿರುವ. ಹೌದು ಕುಮಾರ, ಆದ ಕಾರಣ ನಿಮ್ಮ ಹೇಗ ಸೇವ ತಿಳಿಸಿ ಜನಕಡೆ. ಅಹೋ ಕುಮಾರ, ಅಹೋ ಜನಕ, ಕೇಳುವನು ಕೇಳು. ಏನ್ ಚೆನ್ನಾಗಿ ಜನಕ. ಆಹೋ ಎನ್ನ ಪ್ರೀತಿಯ ಕುಮಾರನಾದ ಅನಿರುದ್ಧನೇ, ಆಹೋ ಜನಕ, ನಾನು ಮತ್ತು ನಮ್ಮ ಪ್ರಜಾ ಪರಿವಾರದವರು ಕ್ಷೇಮದಿಂದ ಕಾಲವನ್ನು ಕಳೆಯುತ್ತಿದ್ದೇವೆ. ಹೌದು ಅಪ್ಪಯ್ಯ, ದ್ವಾರಕೆಯಲ್ಲಿ ನಿನ್ನ ತಾಯಿಯರಾದ ರಾಧೆ ರುಕ್ಮಿಣಿ ಸತ್ಯಭಾಮೆ ಮತ್ತು ಜಾಮಯಿತವರು ಕ್ಷೇಮದಿಂದ ಇರುವರೇನೋ ಕುಮಾರ, ತಿಳಿಸೋ ಅವರ ವಿಚಾರ. ಆಹೋ ಜನಕ, ಆಹೋ ಬಾಲಕ, ನಾವೆಲ್ಲರೂ ಮತ್ತು ನಮ್ಮ ಪ್ರಜಾ ಪರಿವಾರದವರು ಸುಖದಿಂದಿದ್ದೇವೆ. ಹೌದು ಬಾಲಕ, ಇನ್ನೇನಾದರೂ ಎತ್ತ ಮಾತೆಯರಿಗೆ ತಿಳಿಸುವುದಿದ್ದರೆ ತಿಳಿಸಿರಿ ತಂದೆ. ತಂದೆಯ ವರ್ತಮಾನ ತಾಯಿಯ ಮುಂದೆ ತಿಳಿಸಿ ನನ್ನ ಅರ್ಥವನ್ನು ತಿಳಿಸಿಕೊಳ್ಳುತ್ತೇನೆ ಬೇಗನೆ. ತಿಳಿಸುವುದಿದ್ದರೆ ತಿಳಿಸಿರಿ ತಂದೆ, ನಿಮ್ಮ ಪಾದ ಸನ್ನಿಧಿಗೆ ನಾನು ಬಂದೆ. ಅಹೋ ಬಾಲಕ, ಅಹೋ ಅಪ್ಪಯ್ಯ, ಇದಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತಾನ.
ಚೆನ್ನಾಗಿ ಕೇಳು ಎನ್ನಯ ವಿಚಾರ. ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ಎನ್ನನ್ನು ಏಕಕಾಲಕ್ಕೆ ನೆನೆದು ಎನ್ನಂಬುದುವೆ ಭಕ್ತರ ಆಸರೆಗಳನ್ನು ಧರಿಸುವೆ. ಅತಿ ಶೀಘ್ರದಲ್ಲಿ ಬರುವನೆಂದು ನಿನ್ನ ಮಾತರಿಗೆ ತಿಳಿಸು ಕಂದ. ಇದೇ ನನಗೆ ಮಹಾದಾಶ. ಓ ಬಾಲಕ, ನಾನು ಇನ್ನು ಹೋಗಿ ಬರುವೆನು, ನನಗೆ ಅಪ್ಪಣೆ ಎಂದು ಪಾಲಿಸು. ನಿನಗೆ ಶುಭವಾಗಲಿ, ಹೋಗಿ ಬಾ ಕುಮಾರ. ನನ್ನ ತಂದೆಯ ಶ್ರೀಕೃಷ್ಣನ ಆಶೀರ್ವಾದ ಪಡೆದುಕೊಂಡನು. ಅದೇನು ತಾಯಿ? ಏನು ಗೊತ್ತೇ? ಅದೇನು ಮಾತೆ? ಈ ಸುಂದರನನ್ನು ಯಾರು ಅಂದುಕೊಂಡಿರುವೆ? ಯಾರು ತಾಯಿ? ತಾಯಿ ಗಿರಿಜಾ ದೇವಿಯಲ್ಲಿ ನಾನೊಂದು ದಿನ ತಪಸ್ಸಿಗೆ ಕುಳಿತಾಗ ನನಗೆ ಒಳ್ಳೆಯ ಪತಿ ಬೇಕು ತಾಯಿ ಎಂದು ವರವನ್ನು ಬೇಡಿ ತಪಸ್ಸಿಗೆ ಕುಂತಾಗ ಆ ತಾಯಿ ಪ್ರತ್ಯಕ್ಷರಾಗಿ ಹೇಳಿದ್ದೆಂದೆ ಏನೆಂದರೆ, ಅದೇನು ತಾಯಿ? ಬರುವ ಪೌರ್ಣಮಿಯ ಸ್ವಪ್ನದಲ್ಲಿ ದಾವ ಪುರುಷನ ಪ್ರತಿಬಿಂಬ ನೋಡುವುದು, ಅವನೇ ನಿನ್ನ ಪತಿಯಾಗುಳೆಂದು ಹೇಳಿ ಅದೃಷ್ಟರಾದರು. ಹೌದೇನು ಸಾರಥಿ ಅಮ್ಮಯ್ಯ? ಅಂದು ಹುಣ್ಣಿಮೆಯ ರಾತ್ರಿ ನನ್ನ ಸ್ವಪ್ನದಲ್ಲಿ ಬಂದ ಪುರುಷರು ಈತನೇ ಆದ ಕಾರಣ ಈತನನ್ನು ಇಲ್ಲಿಗೆ ನಾನು ಕರೆದುಕೊಂಡು ಬಂದಿರುವೆನು. ಹಾಗಾದ್ರೆ ತಾಯಿ, ಆದರೆ ಈಗ ಮಂಚದಲ್ಲಿ ಪವಡಿಸಿರುವನಲ್ಲ, ಹೌದು ತಾಯಿ, ಹೇಗಾದರೂ ಮಾಡಿ ಎಬ್ಬಿಸೋಣವೇ? ನಿನ್ನಿಷ್ಟದಂತಾಗಲಿ ಮಾತೆ. ಬಂದ ವಿಚಾರವನ್ನು ಹೇಳಬೇಕಲ್ಲ, ಆಗಲಿ ತಾಯಿ, ಎಬ್ಬಿಸೋಣ. ಎಬ್ಬಿಸೋಣ ಮಾತೆ. ಮ್ಯಾನೇಜರ್ ಮಾಂಕೈ ಸ್ವಾಮ್ಯವ, ಮ್ಯಾನೇಜರ್ ಗಂಗಪ್ಪವ, ನೀರು ತಗೊಂಬರಪ್ಪ.
ಬಳಿರ್ರೆ ಬಳಿರ್ರೆ ಎಲ್ಲ ಈ ಸಾರದೆ ಇದೇನು ಆಶ್ಚರ್ಯ. ನಮ್ಮ ಪಟ್ಟಣದ ದ್ವಾರಕೆಯಲ್ಲಿ ನಿದ್ದೆ ಮಾಡುವ ಸಮಯದಲ್ಲಿ ನನ್ನನ್ನು ಮೋಸ ಮಾಡಿ ಎತ್ತಿಕೊಂಡು ಬಂದಂತೆ ಕಾಣುತ್ತದೆ. ಹೌದು ತಾಯಿ, ಸಾರದೆ ಎತ್ತ ನೋಡಿದರೆ ಮುತ್ತಿನ ಗಂಟಲಗಳೇ ಕಣ್ಣು ಕಾಣವಲ್ಲಿಗೆ ಕಾಣವಲ್ಲವಲ್ಲೋ ಸಾರದೆ. ಮನೆ ಮನೆ ಯಾರ ಮನೆಯಾಗಿರಬಹುದು ಒಂದು ತಿಳಿಯದಾಗಿದೆ. ನಾನು ನಿದ್ದೆ ಮಾಡುವ ಸಮಯದಲ್ಲಿ ನನ್ನನ್ನು ಎತ್ತಿಕೊಂಡು ಬಂದು ಸಂಹರಿಸಲೇನಾದರೆ ಉಪಾಯ ಮಾಡಿರುವರೋ ಏನೋ. ಹೌದು ದೇವ ಸಾರದೆ ದೇವ ಛೇ 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 ಅದೇ ಕಾರಿದು. ನನ್ನನ್ನು ಸಂಹರಿಸಲೇಬೇಕಾದರೆ ಈ ಕಲ್ಯಾಣ ಮಂಟಪದಂತಿರುವ ಈ ಸಾಮಗ್ರಿ ಜ್ಞಾಪಕಕ್ಕಾಗಿ ತಂದು ತೋರಿಸಿರುವರು. ಸಾರದೆ ದೇವ ಎಲ್ಲ ಸಾರದೆ ಭೂಪತಿ ಈ ಕಡೆ ನೋಡು ಗಮಿಸುವ ಸಣ್ಣ ಮಲ್ಲಿಗೆ ಎಂತಂದು ರಾಶಿ ರಾಶಿಯಾಗಿ ಚೆಲ್ಲಿರುವರು. ಈ ಕಡೆ ನೋಡು ಕೇದಿಗೆ ಎಂತಂದು ಏನು ಅದ್ಭುತವಾಗಿ ತೋರಿಸಿರುವರು. ಆಗಲ ದೇವ ಸಾರದೆ ಭೂಪತಿ ನನಗೆ ಹೀಗೆ ಅರ್ಥವಾಗುತ್ತದೆ. ಎನ್ನಂತ ಸುಂದರಾಂಗನನ್ನು ಕಂಡು ಯಾವುದೋ ಸ್ತ್ರೀಯಳಿ ಕೆಲಸ ಮಾಡಿರಬಹುದೆಂದು, ಇಲ್ಲದಿದ್ದರೆ ಅತಿ ಮನ್ಮಥರಾಡುವ ರಾಸ ನೀಲೆಯ ಕೆತ್ತನೆ ಗೊಂಬೆಗಳನ್ನು ತಂದು ಈ ಮಂದಿರ ಮೇಲಷ್ಟು ಸಾರದೆ ನನ್ನ ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಮೂಡಿ ಬರುವವು. ಅದೆಲ್ಲ ಏನೇ ಆಗಿರಲಿ ನಾನೇ ಧೈರ್ಯ ಮಾಡಿ ಅತ್ತ ಇತ್ತ ಸುತ್ತಾಡಿ ನೋಡುವೆ ಸಾರದೆ. ಅತಿ ಜಾಗ್ರತೆ. ಅದೇ ಪ್ರಕಾರವಾಗಿ ಭೂಪತಿ ಅಯ್ಯೋ ಇಲ್ಲ ಅಹೋ ಸುಂದರ ಹೇ ಸ್ತ್ರೀಯಳೆ ಪ್ರಿಯ ಕನ್ಯಾಮಣೆ ಅಹೋನಲ್ಲ ಹೇ ಎಣ್ಣೆ ಈ ಕಲ್ಯಾಣ ಮಂಟಪವನ್ನು ನೋಡು, ಆನಂದ ಪಡು. ಈ ಸುಂದರವಾಗಿ ಅಲಂಕಾರಗೊಂಡಿರುವ ಕಲ್ಯಾಣ ಮಂಟಪವನ್ನು ನೋಡಿ ಸಂತೋಷವಾಯಿತಿ ರಾಜ ರವಿಕುಂತಿಂಜ. ಬಳಿರ್ರೆ ಬಳಿರ್ರೆ ಎಲ್ಲ ಈ ಸಾರದೆ ಇದೇನು ಆಶ್ಚರ್ಯ. ಅದೇನು ದೇವ ಈ ಕನ್ಯಾಮಣಿಯು ದಾವರಾಜನ ಮಗಳು. ದಾವ ಕಾರಣಕ್ಕಾಗಿ ನಾನು ನಿದ್ದೆ ಮಾಡುವ ಸಮಯದಲ್ಲಿ ನನ್ನನ್ನು ಕದ್ದು ತಂದು ಈ ಅರಮನೆಯಲ್ಲಿ ಇರಿಸಿರಬಹುದು. ಎಲ್ಲ ಸಾರದೆ ಭೂಪತಿ ಈ ಕನ್ಯಾಮಣಿಯನ್ನು ನೋಡುತ್ತಿದ್ದರೆ ನನ್ನ ಕಣ್ಣಿಗೆ ಮುಂಚುಕವೆತ್ತಿದವ. ಸಾರದೆ ಭೂಪತಿ ಇವಳ ಅಂಗಾಂಗ ರೂಪರಾಶಿಯ ನೋಡಿ ನನ್ನ ಮೈ ಮೇಲಿನ ರೋಮಗಳು ಬೆದರಿ ಜಿಂಕೆ ಎದುರು ನಿಂತವ. ಎಲ್ಲ ಸಾರದೆ ಭೂಪತಿ ಅಯ್ಯೋ ಇವಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಸಮುದ್ರ ಅಲೆಗಳಂತೆ ನಾಡೆತ್ತಿದವ. ಎಲ್ಲ ಸಾರದೆ ಭೂಪತಿ ಹಾಗಾದರೆ ಇಂಥ ಬಾಚಿಂತ ಬಿಟ್ಟು ಕೇಳು. ಆಗಲ ದೇವ ಈ ಚಂದ್ರ ಚಕೋರಿ ಅಂತ ಚೆಲುವೆಯನ್ನು ಕೂಡಬೇಕಾದರೆ ಅದೆಷ್ಟೋ ಜನ್ಮದ ಪುಣ್ಯವನ್ನು ಕಟ್ಟಿಕೊಂಡು ಇವಳನ್ನು ವರ್ಷವಿನಂತ ಬರುವಂತ ಪುಣ್ಯವಂತನು ತಾವನಿರುವನು ತಾವನಾಗಿರುವನು. ಸಾರದೆ ಅದೆಲ್ಲ ಹಾಗಿರಲಿ. ಇವಳ ನುಡಿದ ನುಡಿಗಳನ್ನು ಕೇಳಿದೆಯಾ? ಅವೋ ಸುಂದರಾಂಗನೇ ಅಲಂಕಾರವು ನಿನಗೆ ಮೆಚ್ಚಿಗಾಯಿತಂದವಳಂತಾದ ತುಟಿಗಳನ್ನು ಕಲಿಸಿ ಬೇಡಿದ ಕೊನವಿನಿಂದ ಅದೆಷ್ಟೋ ಮೌನವಾಗಿ ನಮ್ಮ ರಚಿಗಳು. ಎಲ್ಲ ಸಾರದೆ ಭೂಪತಿ ಅದೆಷ್ಟೋ ಸಂಕೋಚದಿಂದ ತನ್ನ ಬಟನಡುವನ್ನು ಬಳಸುತ್ತ ಗಿರಿಲವಿನಂತೆ ಒಂದೊಂದೇ ಹೆಜ್ಜೆ ನಾಗುತ್ತಾ ನಾನು ಮಲಗಿದ್ದ ಬಂಧನ ಸುತ್ತ ಸುತ್ತಾಡಿ ಬಿಡುವಳ. ಸಾರದೆ ಭೂಪತಿ ಇವಳ ತೊಟ್ಟ ತನ್ನೋಳ ಮೊದಲೇರುವಂತೆ ಯೌವನವನ್ನು ತೋರಿ ನನ್ನನ್ನು ವರೆಸೆಂದು ಅದೆಷ್ಟೋ ಆಟ ಮಾಡುವಳು ಏನೋ. ಎಲ್ಲ ಸಾರದೆ ಭೂಪತಿ ಅದೆಲ್ಲ ಹಾಗಿರಲಿ. ನಾನೇ ಧೈರ್ಯ ಮಾಡಿ ಇವಳನ್ನು ಒಂದು ಸಲ ಮಾತನಾಡಿಸಿದರೆ ಸಾರದೆ. ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ ಹಾಗೇ ಕನ್ಯಾಮಣಿ ನೀನು ತಾವರಾಜನ ಮಗಳು. ತಾವ ಕಾರಣಕ್ಕಾಗಿ ನಾನು ನಿದ್ದೆ ಮಾಡುವ ಸಮಯದಲ್ಲಿ ನನ್ನನ್ನು ಕದ್ದು ತಂದು ನಿನ್ನ ಮಂದಿರದ ನೇತಕ್ಕೆ ಮಲಗಿಸಿ ಚೆನ್ನಾಗಿ ಬಿತ್ತರಿಸೆ ಕನ್ಯಾಮಣಿ. ಅಹೋ ಪ್ರಿಯ ಏನ್ ಹೇಳಿ? ನನ್ನನ್ನು ಗಾರು ಎಂದು ಕೇಳಿದೀಯಾ? ಹೌದು ಹೇಳಿ. ನಾನು ಯಾರಾದರೂ ನಿನಗೆ ತಕ್ಕಬೇಕು, ಹೌದು ಹೇಳಿ. ನಿನಗೆ ತಕ್ಕಬೇಕು.
ಏನ್ ಹೇಳಿ ದೂರ ನಿಂತು ಮಾತನಾಡು. ಏನ್ ಹೇಳಿ ಕೇಳು ಚೆನ್ನಾಗಿ ಹೇಳಿ. ಪ್ರಿಯ ಪ್ರಿಯ ಹೃದಯ ರಾಜನೇ ಚೆನ್ನಾಗಿ ಕೇಳು. ಪ್ರಿಯ ಪ್ರಿಯ ಹೃದಯ ರಾಜನೇ ಅಹೋ ಸುಂದರ, ನಿನಗಾಗಿ ಜಾಜಿ ಮಲ್ಲಿಗೆ ಸುಗಂಧ ಗುಲಾಬಿ ಪುಷ್ಪಗಳನ್ನು ತಂದಿರುವೆನು. ನಾನೇನು ಮಾಡಬೇಕು? ಸ್ವೀಕರಿಸಿ ಮನದ ಆಸೆಯನ್ನು ನೆರವೇರಿಸುನಲ್ಲ. ಅದು ನೀವು ಸ್ಪೀಕರ್ ನೀನು ಏನಾಗಬೇಕಾಗಿದೆ? ನೀನು ಹೇಳುವ ತನಕ ನಿನ್ನ ಮುಖ ನೋಡುವುದಿಲ್ಲ, ನಿನ್ನ ಜೊತೆ ನಾನು ಮಾತನಾಡುವುದಿಲ್ಲ. ಹೇಳಿ ನನ್ನ ನೇತಕ್ಕೆ ತಂದು ಕೂಡಿ ಹಾಕಿದೆ, ಚೆನ್ನಾಗಿ ಹೇಳು. ನೀನು ಬೇಡಿದ್ದನ್ನು ಕೊಟ್ಟು ಸಾಕಷ್ಟು ಬೇಡ ಎದುರಾಡಬೇಡ. ಅಹೋ ಅನಿರುದ್ಧನೇ, ಮಾತಿಗೂ ನನ್ನನ್ನು ಧಾರು ಎಂದು ಕೇಳುವಿಯಲ್ಲ. ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಅಷ್ಟೊಂದು ಹಂಬಲವಿದೆಯೇನು? ಏತಕ್ಕೆ ನಮ್ಮ ನೇತಕ್ಕೆ ತಂದಿದ್ದೀವಿ? ಅದೇಕೆ ನಿನಗೇಕೆ ಬೇಕು? ಬಂದಿರುವೆಯಲ್ಲವೇ? ಆಯಿತು. ಕದ್ದು ತರುವಂತ ಕಾರಣವೇನು? ಪ್ರಿಯ, ಅಷ್ಟು ಗೊತ್ತಿಲ್ಲವೇ? ಗೊತ್ತಿಲ್ಲ ಹೇಳಿ. ಏತಕ್ಕಾಗಿ ಕದ್ದು ತಂದು ನಿನ್ನ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ್ತೇಳೆ. ಹೇಳಿದನು ಕೇಳು. ಎನ್ನಯ ವಿಷಯವ ಹೇಳುವೆನು, ಮನದಿಯ ಮರ್ಮವ ತಿಳಿಸುವೆನು. ಪ್ರಿಯಕಾಂತ, ಓ ಪ್ರಿಯಕಾಂತ, ಪ್ರಿಯಕಾಂತ, ಓ ಪ್ರಿಯಕಾಂತ.
ನನ್ನ ತಂದೆ ಹೆಸರು ಬಾಣಾಸುರನು, ಎನ್ನ ಹೆಸರು ಉಷೆ. ತಾಯಿಯಾದ ಗಿರಿಜಾ ದೇವಿ ನನಗೊಂದು ವರ ನೀಡಿದ ಕಾರಣ ಆ ವರದಂತೆ ನಿನ್ನನ್ನು ಕದ್ದು ತಂದಿರುವುದಲ್ಲ ತಿಳಿದಿ ಎನ್ನಿಸಲ್ಲ. ಆಶೆ ಸುಂದರಿಯೇ, ನಾನೆಂದಿಗೂ ನಿನಗೆ ದೊರಕುವುದಿಲ್ಲ. ಸುಮ್ಮನೆ ನನ್ನ ಮೇಲೆ ಆಸೆ